ಸ್ನೇಹಿತರೆ, ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಆಫ್ರಿಕಾದ ಹೃದಯ ಭಾಗದಲ್ಲಿ ಒಂದು ದೇಶ ಇದೆ. ಅಲ್ಲಿ ಮಾನವ ನಾಗರಿಕತೆಯ ಸಾವಿರಾರು ವರ್ಷಗಳ ಕಥೆಗಳು ಇಂದಿಗೂ ಕೂಡ ಜೀವಂತವಾಗಿವೆ. ಒಂದು ದೇಶ ಅದು ಇತಿಹಾಸವನ್ನು ಕೇವಲ ಪುಸ್ತಕದಲ್ಲಿ ಮಾತ್ರವಲ್ಲ, ತನ್ನ ಪರ್ವತದಲ್ಲಿ, ಚರ್ಚುಗಳಲ್ಲಿ ಮತ್ತು ಪ್ರಾಚೀನ ಅವಶೇಷಗಳಲ್ಲಿ ಸಂರಕ್ಷಿಸಿಕೊಂಡಿದೆ. ಇಲ್ಲಿನ ಮಹಿಳೆಯರು ತಮ್ಮ ತುಟಿಗಳನ್ನು ಕತ್ತರಿಸಿ ದೊಡ್ಡ ತಟ್ಟೆಗಳಲ್ಲಿ ಯಾಕೆ ಹಾಕ್ತಾರೆ? ರಾಣಿ ಬಿಸ್ಕಸ್ ಅರಮನೆ ಹೇಗಿತ್ತು? ಮಾನವ ಕುಲದ ಅತ್ಯಂತ ಪ್ರಾಚೀನ ಪೂರ್ವಜರಲ್ಲಿ ಒಬ್ಬಳಾದ ಲೂಸಿಯ ಅವಶೇಷಗಳು ಇದೇ ನೆಲದಲ್ಲಿ ಪತ್ತೆಯಾಗಿದ್ವು. ಪ್ರಾಚೀನ ಸಾಮ್ರಾಜ್ಯಗಳು, ಕಲ್ಲಿನಲ್ಲಿ ಕೆತ್ತಿದ ಅದ್ಭುತ ಚರ್ಚ್ಗಳು, ಎತ್ತರದ ಪರ್ವತಗಳು, ವಿಶಿಷ್ಟ ಸಂಸ್ಕೃತಿ ಮತ್ತು ಸಾವಿರಾರು ವರ್ಷಗಳ ಪರಂಪರೆಯಿಂದ ಈ ದೇಶ ಜಗತ್ತಿನಲ್ಲಿ ತನ್ನದೇ ಆದ ವಿಶೇಷ ಸ್ಥಾನವನ್ನು ಹೊಂದಿದೆ. ಹೌದು ಸ್ನೇಹಿತರೆ, ಇಂದು ನಾವು ಮಾತಾಡ್ತಿರೋದು ಇಥಿಯೋಪಿಯಾದ ಬಗ್ಗೆ. ಹಾಗಾದರೆ ಮಾನವ ಇತಿಹಾಸದ ಬೇರುಗಳನ್ನು ಅಡಗಿಸ್ಕೊಂಡಿರೋ ಈ ಅದ್ಭುತ ದೇಶದ ಅಚ್ಚರಿಗಳು ಮತ್ತು ಜಗತ್ತಿನ ಬಹುತೇಕ ಜನರಿಗೆ ತಿಳಿಯದ ಸತ್ಯಗಳನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಇಥಿಯೋಪಿಯಾ ಒಂದು ಲ್ಯಾಂಡ್ಲಾಕ್ ಕಂಟ್ರಿ ಆಗಿದೆ. ಈ ದೇಶಕ್ಕೆ ಸಮುದ್ರದಿಂದ ಯಾವುದೇ ದಾರಿ ಇಲ್ಲ. ಇದರ ಹೊರತಾಗಿಯೂ ಇದು ಆಫ್ರಿಕಾದ ಪ್ರಮುಖ ದೇಶಗಳಲ್ಲೇ ಒಂದಾಗಿದೆ. ಸುಮಾರು 6 ದೇಶಗಳ ಗಡಿಯನ್ನು ಹಂಚಿಕೊಂಡಿರೋ ಈ ದೇಶ ಉತ್ತರದಲ್ಲಿ ಎರಿಟ್ರಿಯಾ, ದಕ್ಷಿಣದಲ್ಲಿ ಜಿಬೌಟಿ ಮತ್ತು ಸೋಮಾಲಿಯಾ, ಪಶ್ಚಿಮದಲ್ಲಿ ಸುಡಾನ್ ಮತ್ತು ದಕ್ಷಿಣ ಸುಡಾನ್ ಇವೆ. ಇದಕ್ಕಾಗಿ ಇಥಿಯೋಪಿಯಾವನ್ನು ಆಫ್ರಿಕಾದಲ್ಲಿ ಪ್ರಮುಖ ದೇಶ ಅಂತ ಪರಿಗಣಿಸಲಾಗಿದೆ. ಸುಮಾರು 14 ಕೋಟಿ ಜನಸಂಖ್ಯೆಯನ್ನು ಹೊಂದಿರುವ ಈ ದೇಶ ವಿಶ್ವದಲ್ಲಿ 10ನೇ ಸ್ಥಾನದಲ್ಲಿದೆ. ವಿಶ್ವದ 27ನೇ ಅತಿ ದೊಡ್ಡ ದೇಶವಾಗಿದೆ. ಸುಮಾರು 62% ಕ್ರಿಶ್ಚಿಯನ್ರು, 34% ಮುಸ್ಲಿಮರು ಮತ್ತು ಉಳಿದ ಧರ್ಮದವರು ಇಲ್ಲಿ ವಾಸ ಮಾಡ್ತಿದ್ದಾರೆ. ಇಥಿಯೋಪಿಯಾದ ಅಧಿಕೃತ ಕರೆನ್ಸಿಗೆ ಇಥಿಯೋಪಿಯನ್ ಬೀರ್ ಎಂದು ಕರೆಯಲಾಗುತ್ತೆ. ಒಂದು ಇಥಿಯೋಪಿಯನ್ ಬೀರ್ ನಮ್ಮ ಭಾರತದ ಸುಮಾರು 75 ಪೈಸೆಗಳಿಗೆ ಸಮಾನವಾಗಿರುತ್ತೆ. ಇಥಿಯೋಪಿಯಾದ ಆರ್ಥಿಕತೆ ಮುಖ್ಯವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಕೃಷಿ ಆಧಾರಿತ ಆರ್ಥಿಕತೆಯಾಗಿದೆ. ಈ ದೇಶದಲ್ಲಿ ಜನಸಂಖ್ಯೆಯ ದೊಡ್ಡ ಭಾಗ ಕೃಷಿಯ ಮೇಲೆ ಅವಲಂಬಿತವಾಗಿದೆ. ಸರ್ಕಾರ ಕೈಗಾರಿಕೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗೆ ಹೆಚ್ಚು ಗಮನವನ್ನು ಕೊಡ್ತಾ ಇದೆ. ಇತ್ತೀಚೆಗೆ ಕನ್ಸ್ಟ್ರಕ್ಷನ್, ಸೇವಾ ವಲಯ ಮತ್ತು ಪ್ರವಾಸೋದ್ಯಮ ಕೂಡ ಈ ದೇಶದಲ್ಲಿ ಫಾಸ್ಟಾಗಿ ಬೆಳೀತಾ ಇದೆ. ಇಥಿಯೋಪಿಯಾವನ್ನು ಇತಿಹಾಸದಲ್ಲಿ ಬಹುಕಾಲ ಅಬಿಸಿನಿಯಾ ಅಂತ ಕರೆಯಲಾಗ್ತಿತ್ತು. ಉತ್ತರ ಇಥಿಯೋಪಿಯಾದ ಅಬೇಶ ಜನಾಂಗ ಇದಕ್ಕೆ ಕಾರಣವಾಗಿತ್ತು. ಹಳೆಯ ಇತಿಹಾಸವನ್ನು ಹೊಂದಿರುವ ಈ ದೇಶ ವಿಶ್ವದ ಅತ್ಯಂತ ಪ್ರಾಚೀನ ನಾಗರಿಕತೆಗಳ ತವರೂರಾಗಿದೆ. ಸಾವಿರಾರು ವರ್ಷಗಳಿಂದ ನಿರಂತರ ಮಾನವವಾಸ ಮತ್ತು ಸಂಸ್ಕೃತಿಯ ಕೇಂದ್ರವಾಗಿದೆ. ಒಂದು ಕಾಲದಲ್ಲಿ ಅಕ್ಸುಮ್ ಸಾಮ್ರಾಜ್ಯ ಈ ದೇಶವನ್ನು ಆಳ್ತಾ ಇತ್ತು. ಇದು ಆಫ್ರಿಕಾ, ಮಧ್ಯಪ್ರಾಚ್ಯ ಮತ್ತು ಏಷ್ಯಾದ ನಡುವೆ ಪ್ರಮುಖ ವ್ಯಾಪಾರ ಕೇಂದ್ರವಾಗಿತ್ತು. ಅನೇಕ ಪ್ರಾಚೀನ ನಾಗರಿಕತೆಗಳು ನಾಶವಾದರೂ ಕೂಡ ಇಥಿಯೋಪಿಯಾ ತನ್ನ ಗುರುತು, ಸಂಸ್ಕೃತಿ ಮತ್ತು ಸ್ವಾತಂತ್ರ್ಯವನ್ನು ಉಳಿಸ್ಕೊಂಡಿತ್ತು. 19ನೇ ಶತಮಾನದಲ್ಲಿ ಯುರೋಪಿಯನ್ ದೇಶಗಳು ಆಫ್ರಿಕಾದ ಬಹುತೇಕ ಭಾಗವನ್ನು ವಸಾಹತುಗಳನ್ನಾಗಿ ಮಾಡಿಕೊಂಡಿದ್ವು. ಆದರೆ ಇಥಿಯೋಪಿಯಾ ಮಾತ್ರ ಸ್ವತಂತ್ರವಾಗಿ ಉಳ್ಕೊಂಡಿತ್ತು. 1896ರಲ್ಲಿ ಇಥಿಯೋಪಿಯನ್ ಸೇನೆ ಇಟಲಿಯನ್ನು ಹೊಡೆದೋಡಿಸುತ್ತೆ. ಆ ವಿಜಯ ಇಥಿಯೋಪಿಯಾದ ಸ್ವಾತಂತ್ರ್ಯವನ್ನು ಉಳಿಸೋದಷ್ಟೇ ಅಲ್ಲ, ಇಡೀ ಆಫ್ರಿಕಾಕ್ಕೆ ಪ್ರೇರಣೆಯಾಗಿತ್ತು. ಆ ಯುದ್ಧಕ್ಕೆ ಅಡ್ವಾ ಅಂತ ಕರೀತಾರೆ. ಅದನ್ನು ಇಂದಿಗೂ ಕೂಡ ಏಕತೆ ಮತ್ತು ಸ್ವಾತಂತ್ರ್ಯದ ಸಂಕೇತವಾಗಿ ಗುರುತಿಸಲಾಗುತ್ತೆ. ಸ್ನೇಹಿತರೆ, ದೀರ್ಘಾವಧಿಯ ಯುರೋಪಿಯನ್ ವಸಾಹತುಶಾಹಿಯನ್ನು ತಪ್ಪಿಸಿಕೊಂಡ ಕೆಲವೇ ಆಫ್ರಿಕನ್ ದೇಶಗಳಲ್ಲಿ ಇಥಿಯೋಪಿಯಾ ಕೂಡ ಒಂದಾಗಿತ್ತು ಅಂದರೆ ಆಶ್ಚರ್ಯ ಆಗುತ್ತೆ. ಅದಕ್ಕಾಗಿಯೇ ಈ ದೇಶ ಇಂದಿಗೂ ಕೂಡ ಪ್ರಸಿದ್ಧವಾಗಿದೆ. ಅಂದರೆ ಈ ದೇಶ ಯಾರ ಆಳ್ವಿಕೆಗೂ ಕೂಡ ಒಳಗಾಗಲಿಲ್ಲ. ಸ್ನೇಹಿತರೆ, ಇಥಿಯೋಪಿಯಾವನ್ನು ಸಾಮಾನ್ಯವಾಗಿ ಮಾನವ ಕುಲದ ತೊಟ್ಟಿಲು ಎಂದು ಕರೆಯಲಾಗುತ್ತೆ. ಅದಕ್ಕೆ ಒಂದು ಬಲವಾದ ಕಾರಣ ಇದೆ. 1974ರಲ್ಲಿ ಇಥಿಯೋಪಿಯಾದ ಆಫರ್ ಪ್ರದೇಶದಲ್ಲಿ ವಿಜ್ಞಾನಿಗಳು ಲೂಸಿ ಎಂಬ 3.2 ಮಿಲಿಯನ್ ವರ್ಷಗಳಷ್ಟು ಹಳೆಯ ಮಾನವ ಪೂರ್ವಜರ ಅಸ್ಥಿಪಂಜರವನ್ನು ಪತ್ತೆ ಹಚ್ಚಿದ್ರು. ಈ ಆವಿಷ್ಕಾರ ಮಾನವ ಇತಿಹಾಸದ ಬಗ್ಗೆ ತಿಳುವಳಿಕೆಯನ್ನು ಸಂಪೂರ್ಣವಾಗಿ ಬದಲಾಯಿಸಿತು. ಈ ಲೂಸಿ 2 ಕಾಲುಗಳ ಮೇಲೆ ನಡೆಯಬಲ್ಲ ಅತ್ಯಂತ ಪ್ರಾಚೀನ ಮಾನವ ಪೂರ್ವಜರಲ್ಲಿ ಒಬ್ಬಳಾಗಿದ್ದಾಳೆ. ಇದನ್ನು ವಿಜ್ಞಾನಿಗಳು ಖಚಿತಪಡಿಸಿದ್ದಾರೆ. ಈ ಕತೆ ಇಲ್ಲಿಗಷ್ಟೇ ಮುಗಿಯೋದಿಲ್ಲ. ಇದೇ ದೇಶದಲ್ಲಿ RD ಎಂಬ ಇನ್ನಷ್ಟು ಹಳೆಯ ಮಾನವ ಪೂರ್ವಜರ ಅವಶೇಷಗಳು ಕೂಡ ಪತ್ತೆಯಾಗಿವೆ. ಸುಮಾರು 4.4 ಮಿಲಿಯನ್ ವರ್ಷಗಳಷ್ಟು ಹಳೆಯದಾದ ಈ ಅಸ್ಥಿಪಂಜರಗಳು ಮಾನವ ವಿಕಾಸದ ಇತಿಹಾಸವನ್ನು ಮತ್ತಷ್ಟು ಆಳವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡಿದ್ವು. ಇಥಿಯೋಪಿಯಾ ಮಾನವ ಕುಲದ ಮೂಲವನ್ನು ಹುಡುಕೋ ವಿಜ್ಞಾನಿಗಳಿಗೆ ಅಮೂಲ್ಯವಾದ ಜೀವಂತ ಪ್ರಯೋಗಾಲಯವಾಗಿದೆ. ಸ್ನೇಹಿತರೆ, ಇಥಿಯೋಪಿಯಾದ ದಕ್ಷಿಣ ಭಾಗದಲ್ಲಿ ವಾಸಿಸೋ ಮುರ್ಸಿ ಬುಡಕಟ್ಟು ಜನಾಂಗಗಳಲ್ಲಿ ಕೆಲವು ಮಹಿಳೆಯರು ತಮ್ಮ ಕೆಳತುಟಿಗಳಲ್ಲಿ ಲಿಫ್ ಪ್ಲೇಟ್ ಅಂದರೆ ತುಟಿ ತಟ್ಟೆ ಧರಿಸುವ ಸಂಪ್ರದಾಯವಿದೆ. ಇದನ್ನು ಸಾಮಾನ್ಯವಾಗಿ ಬಾಲ್ಯದಿಂದ ಯೌವನದ ಹಂತಕ್ಕೆ ಹೋಗುವ ಸಮಯದಲ್ಲಿ ಹಂತ ಹಂತವಾಗಿ ಮಾಡಲಾಗುತ್ತೆ. ಆರಂಭದಲ್ಲಿ ತುಟಿಯಲ್ಲಿ ಸಣ್ಣ ರಂಧ್ರ ಮಾಡಲಾಗುತ್ತೆ.
ನಂತರ ಕ್ರಮೇಣ ದೊಡ್ಡ ತಟ್ಟೆಗಳನ್ನು ಹಾಕಿ ಅದನ್ನು ವಿಸ್ತರಿಸಲಾಗುತ್ತೆ. ಮುರ್ಸಿ ಸಂಸ್ಕೃತಿಯಲ್ಲಿ ಈ ಲಿಫ್ಟ್ ಪ್ಲೇಟ್ ಕೇವಲ ಅಲಂಕಾರವಲ್ಲ, ಇದನ್ನು ಸೌಂದರ್ಯ, ಪ್ರೌಢತೆ, ಸಾಮಾಜಿಕ ಸ್ಥಾನಮಾನ ಮತ್ತು ಮದುವೆಗೆ ಸಿದ್ಧತೆಯ ಸಂಕೇತವಾಗಿ ಪರಿಗಣಿಸಲಾಗುತ್ತೆ. ಕೆಲವು ಸಮುದಾಯಗಳಲ್ಲಿ ದೊಡ್ಡ ಲಿಫ್ಟ್ ಪ್ಲೇಟ್ ಧರಿಸುವ ಮಹಿಳೆಯರನ್ನ ಹೆಚ್ಚು ಗೌರವದಿಂದ ನೋಡಲಾಗುತ್ತೆ. ಈ ಸಂಪ್ರದಾಯ ಪೀಳಿಗೆಯಿಂದ ಪೀಳಿಗೆಗೆ ಸಾಗಿ ಬಂದ ಸಾಂಸ್ಕೃತಿಕ ಗುರುತಾಗಿದೆ. ಇಂದಿಗೂ ಕೂಡ ವಿಶಿಷ್ಟ ಮತ್ತು ಗಮನ ಸೆಳೆಯುವ ಬುಡಕಟ್ಟು ಆಚರಣೆಗಳಲ್ಲಿ ಒಂದಾಗಿ ಇದು ಗುರುತಿಸಲ್ಪಟ್ಟಿದೆ. ಸ್ನೇಹಿತರೆ, ಈ ದೇಶದ ಅತ್ಯಂತ ಪ್ರಸಿದ್ಧವಾದ ರಾಷ್ಟ್ರೀಯ ಆಹಾರ ಅಂತಂದರೆ ಅದು ಇಂಜರ. ಇದು ಸಾಮಾನ್ಯ ರೊಟ್ಟಿ ಅಂತಲ್ಲ. ಇಂಜರ ಒಂದು ದೊಡ್ಡ ಮೃದುವಾದ ಮತ್ತು ಸ್ವಲ್ಪ ಹುಳಿಯಾದ ರೊಟ್ಟಿಯಾಗಿದ್ದು ಇದನ್ನು ಸಾಮಾನ್ಯವಾಗಿ ಟೆಫ್ ಎಂಬ ಧಾನ್ಯದಿಂದ ತಯಾರಿಸಲಾಗುತ್ತೆ. ಇಥಿಯೋಪಿಯಾದ ಬಹುತೇಕ ಊಟಗಳಲ್ಲಿ ಇಂಜರ ಪ್ರಮುಖ ಸ್ಥಾನವನ್ನು ಹೊಂದಿದೆ. ಇಂಜರದ ಮೇಲೆ ವಿವಿಧ ಬಗೆಯ ತರಕಾರಿ, ಬೇಳೆ, ಮಾಂಸ ಮತ್ತು ಮಸಾಲೆಯುಕ್ತ ಪದಾರ್ಥಗಳನ್ನು ಹಾಕಿ ಬಡಿಸಲಾಗುತ್ತೆ. ಆಸಕ್ತಿದಾಯಕ ಸಂಗತಿ ಅಂದರೆ ಇಥಿಯೋಪಿಯಾದಲ್ಲಿ ಸಸ್ಯಾಹಾರಿ ಆಹಾರಗಳು ಹೆಚ್ಚು ಜನಪ್ರಿಯವಾಗಿದ್ದಾವೆ. ಸ್ನೇಹಿತರೆ, ಇಥಿಯೋಪಿಯಾದ ಅತ್ಯಂತ ಭವ್ಯ ಮತ್ತು ಪ್ರಸಿದ್ಧವಾದ ಧಾರ್ಮಿಕ ಹಬ್ಬ ಅಂತಂದರೆ ಅದು ಟಿಮ್ಕಾಟ್ ಆಗಿದೆ. ಈ ಹಬ್ಬವನ್ನು ಯೇಸು ಕ್ರಿಸ್ತನ ಬ್ಯಾಪ್ಟಿಸ್ಟಮ್ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಜನವರಿಯಲ್ಲೇ ಆಚರಿಸಲಾಗುತ್ತೆ. ಇದು ಕೇವಲ ಧಾರ್ಮಿಕ ಆಚರಣೆಯಲ್ಲ, ಇಥಿಯೋಪಿಯಾದ ಸಂಸ್ಕೃತಿ, ನಂಬಿಕೆ ಮತ್ತು ಪರಂಪರೆಯ ಅದ್ಭುತ ಪ್ರದರ್ಶನ ಆಗಿದೆ. ಟಿಮ್ಕಾಟ್ ಹಬ್ಬದ ಸಂದರ್ಭದಲ್ಲಿ ಇಥಿಯೋಪಿಯನ್ ಆರ್ಥೋಡಾಕ್ಸ್ ಚರ್ಚ್ನ ಪುರೋಹಿತರು ಬಣ್ಣ ಬಣ್ಣದ ಮತ್ತು ಅಲಂಕೃತ ವಸ್ತ್ರಗಳನ್ನು ಧರಿಸಿ ಭವ್ಯ ಮೆರವಣಿಗೆ ನಡೆಸ್ತಾರೆ. ಇದನ್ನು ನೋಡೋದಕ್ಕೆ ಸಾವಿರಾರು ಭಕ್ತರು ಮತ್ತು ಪ್ರವಾಸಿಗರು ಸೇರ್ತಾರೆ. ಈ ಹಬ್ಬದ ಪ್ರಮುಖ ಆಕರ್ಷಣೆ ಅಂತಂದರೆ ಪವಿತ್ರ ನೀರಿನ ಆಶೀರ್ವಾದ ಸಮಾರಂಭ. ಈ ವೇಳೆ ಅನೇಕ ಭಕ್ತರು ತಮ್ಮ ನಂಬಿಕೆಯ ಸಂಕೇತವಾಗಿ ಪವಿತ್ರ ನೀರನ್ನು ಸ್ವೀಕರಿಸ್ತಾರೆ ಅಥವಾ ಅದರಲ್ಲೇ ಸ್ನಾನ ಮಾಡ್ತಾರೆ. ಟಿಮ್ಕಾಟ್ ಹಬ್ಬ ಇಥಿಯೋಪಿಯಾದ ಧಾರ್ಮಿಕ ಜೀವನವನ್ನು ಪ್ರತಿಬಿಂಬಿಸುತ್ತೆ. ಸ್ನೇಹಿತರೆ, ಈ ದೇಶದಲ್ಲಿ ಪುರುಷರು ಪ್ರಾಣಿಗಳ ಮೂಳೆಗಳು, ಕೊಂಬುಗಳು ಮತ್ತು ಇತರ ವಸ್ತುಗಳಿಂದ ಆಭರಣವನ್ನು ತಯಾರಿಸ್ತಾರೆ ಮತ್ತು ಧರಿಸ್ತಾರೆ. ಇಲ್ಲಿನ ಪುರುಷರಲ್ಲಿ ಶೌರ್ಯವನ್ನು ಪ್ರದರ್ಶನ ಮಾಡೋದಕ್ಕೆ ಡುಂಗಾ ಫೈಟ್ ಎಂಬ ಪ್ರಸಿದ್ಧ ಸ್ಪರ್ಧೆ ಇದೆ. ಇದರಲ್ಲಿ ಯುವಕರು ಉದ್ದವಾದ ಮರದ ಕೋಲುಗಳಿಂದ ಪರಸ್ಪರ ಹೋರಾಡ್ತಾರೆ. ಈ ಹೋರಾಟ ಶಕ್ತಿಯನ್ನು ಪ್ರದರ್ಶಿಸುವುದು ಮಾತ್ರವಲ್ಲದೆ ಗೌರವ, ಖ್ಯಾತಿ ಮತ್ತು ಮದುವೆಗಾಗಿ ತಮ್ಮನ್ನು ತಾವು ಸಾಬೀತುಪಡಿಸಿಕೊಳ್ಳೋದಕ್ಕೆ ಗೆಲ್ಲುವ ವ್ಯಕ್ತಿಯನ್ನು ಬಲಶಾಲಿ ಅಥವಾ ಗೌರವಾನ್ವಿತ ವ್ಯಕ್ತಿ ಅಂತ ಪರಿಗಣಿಸಲಾಗುತ್ತೆ. ಇಲ್ಲಿರುವ ಮುರ್ಸಿ ಜನ ತಮ್ಮ ಜೀವನವನ್ನು ಅರೆಬೆತ್ತಲಾಗಿ ಕಳೀತಾರೆ. ಇದರರ್ಥ ಅವರು ಒಂದೇ ಸ್ಥಳದಲ್ಲಿ ಶಾಶ್ವತವಾಗಿ ಉಳಿಯೋದಿಲ್ಲ. ಹವಾಮಾನ, ನೀರು ಮತ್ತು ಪ್ರಾಣಿಗಳಿಗೆ ಅನುಗುಣವಾಗಿ ತಮ್ಮ ಸ್ಥಳವನ್ನು ಬದಲಾಯಿಸ್ತಾರೆ. ಅಂದರೆ ಅಲೆಮಾರಿ ಜೀವನವನ್ನು ನಡೆಸ್ತಾರೆ. ಅವರ ಜೀವನ ಕೃಷಿ, ವಿಶೇಷವಾಗಿ ಹಸುಗಳ ಸಂಪತ್ತು, ಗೌರವ, ಆಹಾರ ಮತ್ತು ವಿವಾಹದ ಕೇಂದ್ರಿತವಾಗಿರುತ್ತೆ. ಈ ದೇಶದಲ್ಲಿ ಒಬ್ಬ ವ್ಯಕ್ತಿ ಹೆಚ್ಚು ಹಸುಗಳನ್ನು ಹೊಂದಿದ್ರೆ ಅವನನ್ನು ಶಕ್ತಿಶಾಲಿ ಮತ್ತು ಶ್ರೀಮಂತ ಅಂತ ಪರಿಗಣಿಸಲಾಗುತ್ತೆ. ಅಂದರೆ ಇದು ನಮ್ಮ ಪ್ರಾಚೀನ ಭಾರತದ ವ್ಯವಸ್ಥೆ ಥರ ಇದೆ. ಆದರೆ ಇದರಲ್ಲಿ ಒಂದು ಆಶ್ಚರ್ಯಪಡೋ ವಿಚಾರ ಏನಂದರೆ ಕೆಲವು ಸಾಂಪ್ರದಾಯಿಕ ಸಂದರ್ಭಗಳಲ್ಲಿ ಈ ಜನ ಹಸುವಿನ ರಕ್ತವನ್ನು ಸಹ ಬಳಸ್ತಾರೆ. ಇವರು ಸಾಮಾನ್ಯವಾಗಿ ಪ್ರಾಣಿಯನ್ನು ಕೊಲ್ಲೋದಿಲ್ಲ. ಅದರ ಕುತ್ತಿಗೆಯಲ್ಲಿ ಸಣ್ಣ ರಂಧ್ರವನ್ನು ಮಾಡೋದ್ರ ಮೂಲಕ ಸ್ವಲ್ಪ ಪ್ರಮಾಣದ ರಕ್ತವನ್ನು ಹೊರತೆಗೆಯಲಾಗುತ್ತೆ. ಇದರಿಂದ ಪ್ರಾಣಿ ಜೀವಂತವಾಗಿರುತ್ತೆ. ರಕ್ತವನ್ನು ಕೆಲವೊಮ್ಮೆ ಹಾಲಿನೊಂದಿಗೆ ಬೆರೆಸಿ ಇವರು ಕುಡಿತಾರೆ. ಈ ವಿಧಾನವನ್ನು ವಿಶೇಷವಾಗಿ ಅತಿಥಿಗಳಿಗೆ ಅಥವಾ ಯಾರಾದರೂ ಅನಾರೋಗ್ಯದಿಂದ ಬಳಲ್ತಾ ಇರೋ ಸಮಯದಲ್ಲಿ ಬಳಸಲಾಗುತ್ತೆ. ಈ ಬುಡಕಟ್ಟು ಜನಾಂಗದವರು ತಮ್ಮ ಪ್ರದೇಶದಲ್ಲಿ ಕಟ್ಟುನಿಟ್ಟಾದ ಹವಾಮಾನ, ಸೀಮಿತ ಆಹಾರ ಮತ್ತು ಸಾಂಪ್ರದಾಯಿಕ ಜೀವನ ಶೈಲಿಯನ್ನು ಹೊಂದಿರೋದ್ರಿಂದ ಇದನ್ನು ಪೌಷ್ಟಿಕ ಆಹಾರ ಅಂತ ಪರಿಗಣಿಸ್ತಾರೆ. ಸ್ನೇಹಿತರೆ, ಇಥಿಯೋಪಿಯಾದ ಅತ್ಯಂತ ವಿಶಿಷ್ಟ ವ್ಯವಸ್ಥೆಗಳಲ್ಲಿ ಒಂದು ಅಂತಂದರೆ ಅದು ಕ್ಯಾಲೆಂಡರ್ ವ್ಯವಸ್ಥೆ. ವಿಶ್ವದ ಹೆಚ್ಚಿನ ದೇಶಗಳು ಗ್ರೆಗೋರಿಯನ್ ಕ್ಯಾಲೆಂಡರ್ನ ಬಳಸಿದರೆ ಇಥಿಯೋಪಿಯಾ ತನ್ನದೇ ಆದ ಇಥಿಯೋಪಿಯನ್ ಕ್ಯಾಲೆಂಡರ್ನ ಅನುಸರಿಸುತ್ತೆ. ಈ ಕ್ಯಾಲೆಂಡರ್ನಲ್ಲಿ 12 ತಿಂಗಳು ತಲಾ 30 ದಿನಗಳನ್ನು ಹೊಂದಿರುತ್ತೆ. ಇದರ ಜೊತೆಗೆ 13ನೇ ತಿಂಗಳು ಪಾಗುಮೆ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತೆ. ಇದು ಸಾಮಾನ್ಯ ವರ್ಷದಲ್ಲಿ 5 ದಿನಗಳು ಮತ್ತು ಅಧಿಕ ವರ್ಷದಲ್ಲಿ 6 ದಿನಗಳನ್ನು ಹೊಂದಿರುತ್ತೆ. ಇನ್ನೂ ಆಶ್ಚರ್ಯಕರ ಸಂಗತಿ ಅಂದರೆ ಇಥಿಯೋಪಿಯನ್ ಕ್ಯಾಲೆಂಡರ್ನ ವರ್ಷದ ಲೆಕ್ಕಾಚಾರ ಗ್ರೆಗೋರಿಯನ್ ಕ್ಯಾಲೆಂಡರ್ಗಿಂತ ಸುಮಾರು 7ರಿಂದ 8 ವರ್ಷಗಳಷ್ಟು ಹಿಂದೆ ಇರುತ್ತೆ. ಉದಾಹರಣೆಗೆ, ಜಗತ್ತಿನ ಬಹುತೇಕ ಭಾಗಗಳಲ್ಲಿ 2026ನೇ ವರ್ಷ ನಡೀತಾ ಇದ್ದರೆ ಇಥಿಯೋಪಿಯಾದಲ್ಲಿ ಇದು 2018 ಅಥವಾ 19ನೇ ವರ್ಷ ಇರ್ಬೋದು. ಈ ವಿಶಿಷ್ಟ ಕ್ಯಾಲೆಂಡರ್ ಪದ್ಧತಿಯ ಕಾರಣದಿಂದ ಇಥಿಯೋಪಿಯಾವನ್ನು ಕೆಲವೊಮ್ಮೆ 13 ತಿಂಗಳುಗಳ ದೇಶ ಅಂತ ಕರೆಯಲಾಗುತ್ತೆ. ಸ್ನೇಹಿತರೆ, ಅಚ್ಚರಿ ಎಂಬಂತೆ ಇಥಿಯೋಪಿಯಾವನ್ನು ಸಾಮಾನ್ಯವಾಗಿ ಕಾಫಿಯ ಜನ್ಮಸ್ಥಳ ಅಂತ ಕರೆಯಲಾಗುತ್ತೆ. ಕಾಫಿ ಸಸ್ಯ ಇಥಿಯೋಪಿಯಾದ ಕಾಫಾ ಪ್ರದೇಶದಲ್ಲಿ ಹುಟ್ಟಿಕೊಂಡಿದೆ ಎಂದು ವ್ಯಾಪಕವಾಗಿ ನಂಬಲಾಗಿದೆ. ಅಲ್ಲಿಂದ ಕಾಫಿ ಅರಬ್ ಜಗತ್ತಿಗೆ, ನಂತರ ಇಡೀ ವಿಶ್ವಕ್ಕೆ ಹರಡಿತು. ಇಂದಿಗೂ ಕೂಡ ಕಾಫಿ ಇಥಿಯೋಪಿಯಾದ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಸ್ನೇಹಿತರೆ, ಇಥಿಯೋಪಿಯಾದ ಎತ್ತರ ಪರ್ವತ ಪ್ರದೇಶಗಳಲ್ಲಿ ಕಂಡುಬರೋ ಇಥಿಯೋಪಿಯನ್ ತೋಳ ವಿಶ್ವದ ಅತ್ಯಂತ ಅಪರೂಪದ ತೋಳ ಜಾತಿಗಳಲ್ಲಿ ಒಂದಾಗಿದೆ. ಈ ಸುಂದರ ಪ್ರಾಣಿ ಇಥಿಯೋಪಿಯನ್ ಹೈಲ್ಯಾಂಡ್ಸ್ಗಳಲ್ಲಿ ಮಾತ್ರ ಕಂಡುಬರುತ್ತೆ ಮತ್ತು ಭೂಮಿಯ ಬೇರೆ ಯಾವುದೇ ಭಾಗಗಳಲ್ಲಿ ನೈಸರ್ಗಿಕವಾಗಿ ಇದು ಬದುಕೋದಿಲ್ಲ.
ಕಾಂಗೂರು ಆಸ್ಟ್ರೇಲಿಯಾದಲ್ಲಿ ಹೇಗೆ ಕಾಣಿಸ್ಕೊಳ್ಳುತ್ತೋ ಹಾಗೆ ಈ ತೋಳ ಕೂಡ. ವಿಜ್ಞಾನಿಗಳ ಅಂದಾಜಿನ ಪ್ರಕಾರ ಇವುಗಳ ಪಾಪ್ಯುಲೇಷನ್ ಕೇವಲ 500ರಷ್ಟಿದೆ. ಇದರಿಂದ ಇದು ವಿಶ್ವದ ಅತ್ಯಂತ ಅಪರೂಪದ ಮತ್ತು ಅಳಿವಿನಂಚಿನಲ್ಲಿರೋ ಕಾಡು ನಾಯಿಗಳ ಜಾತಿಗಳಲ್ಲಿ ಒಂದಾಗಿದೆ. ಕೆಂಪು ಕಂದು ಬಣ್ಣದ ದೇಹ, ಉದ್ದವಾದ ಕಾಲುಗಳು ಮತ್ತು ಚೂಪಾದ ಮುಖದ ಕಾರಣದಿಂದ ಇಥಿಯೋಪಿಯನ್ ತೋಳ ಸಾಮಾನ್ಯ ತೋಳಗಳಿಗಿಂತ ಸ್ವಲ್ಪ ವಿಭಿನ್ನವಾಗಿರುತ್ತೆ. ಇವು ಮುಖ್ಯವಾಗಿ ಎತ್ತರದ ಪರ್ವತ ಪ್ರದೇಶಗಳಲ್ಲಿ ವಾಸ ಮಾಡೋ ಸಣ್ಣ ದಂಶಕಗಳನ್ನು ಬೇಟೆಯಾಡಿ ಬದುಕ್ತವೆ. ಇದೇ ರೀತಿಯಾಗಿ ಈ ದೇಶದಲ್ಲಿ ಅತ್ಯಂತ ವಿಶಿಷ್ಟ ಪ್ರಾಣಿಗಳಲ್ಲಿ ಇನ್ನೊಂದಿದೆ. ಅದಕ್ಕೆ ಗೆಲಡಾ ಬಬೂನ್ ಅಂತ ಕರೀತಾರೆ. ಇವುಗಳನ್ನು ಕನ್ನಡದಲ್ಲಿ ರಕ್ತಸ್ರಾವ ಹೃದಯ ಮಂಗಗಳು ಎನ್ನಬಹುದು. ವಿಶೇಷವಾಗಿ ಗಂಡು ಗೆಲಡಾಗಳಲ್ಲಿ ಈ ಕೆಂಪು ಭಾಗ ಹೆಚ್ಚು ಸ್ಪಷ್ಟವಾಗಿ ಕಾಣಿಸುತ್ತೆ. ಇದು ಈ ಗೆಲಡಾ ಬಬೂನ್ಗಳ ಪ್ರಮುಖ ಲಕ್ಷಣವಾಗಿದೆ. ಇವುಗಳ ಇನ್ನೊಂದು ವಿಶೇಷತೆ ಅಂತಂದರೆ ಇವು ಭೂಮಿಯ ಮೇಲೆ ಹೆಚ್ಚು ಸಮಯ ಕಳೆಯುವ ಕೆಲವೇ ಮಂಗ ಜಾತಿಗಳಲ್ಲಿ ಒಂದಾಗಿವೆ. ಇವು ದೊಡ್ಡ ಗುಂಪುಗಳಲ್ಲಿ ವಾಸ ಮಾಡ್ತವೆ. ಇವು ಮುಖ್ಯವಾಗಿ ಹುಲ್ಲು ಮತ್ತು ಸಸ್ಯಗಳನ್ನು ತಿನ್ನುತ್ತವೆ. ವಿಶೇಷವೆಂಬಂತೆ ಇವು ಪ್ರಪಂಚದಲ್ಲಿ ಕೇವಲ ಇಥಿಯೋಪಿಯಾದ ಎತ್ತರದ ಪರ್ವತ ಪ್ರದೇಶಗಳಲ್ಲಿ ಮಾತ್ರ ಕಂಡುಬರ್ತವೆ. ಸ್ನೇಹಿತರೆ, ಇಥಿಯೋಪಿಯಾದ ಸಂಗೀತ ವಿಶ್ವದ ಇತರ ಸಂಗೀತ ಪರಂಪರೆಗಿಂತ ಭಿನ್ನವಾದ ತನ್ನದೇ ಆದ ವಿಶಿಷ್ಟ ಗುರುತನ್ನು ಹೊಂದಿದೆ. ಇಲ್ಲಿನ ಸಂಗೀತದಲ್ಲಿ ಬಳಸಲಾಗುವ ವಿಶೇಷ ಲಯಗಳು, ಸ್ವರಗಳು ಮತ್ತು ಸಾಂಪ್ರದಾಯಿಕ ಶೈಲಿಗಳು ಅದಕ್ಕೆ ಒಂದು ವಿಶಿಷ್ಟ ಧ್ವನಿಯನ್ನು ನೀಡ್ತವೆ. ತನ್ನದೇ ಆದ ಯುನಿಕ್ನೆಸ್ ಅನ್ನು ಹೊಂದಿರುವ ಈ ಸಂಗೀತ ಪರಂಪರೆಯಲ್ಲಿ ಕ್ರಾರ್ ಎಂಬ ತಂತಿವಾದ್ಯ ಮತ್ತು ಮೆಸಂಕೋ ಎಂಬ ಏಕತಂತಿಯ ವಾದ್ಯ ಪ್ರಮುಖ ಸ್ಥಾನವನ್ನು ಹೊಂದಿದೆ. ಇವುಗಳನ್ನು ಇಂದಿಗೂ ಕೂಡ ಸಾಂಪ್ರದಾಯಿಕ ಕಾರ್ಯಕ್ರಮಗಳು, ಹಬ್ಬಗಳು ಮತ್ತು ಸಾಂಸ್ಕೃತಿಕ ಆಚರಣೆಯಲ್ಲಿ ಬಳಸಲಾಗುತ್ತೆ. ಸ್ನೇಹಿತರೆ, ಇಥಿಯೋಪಿಯಾದ ಇನ್ನೊಂದು ಅತ್ಯಂತ ಅಮೂಲ್ಯ ಸಾಂಸ್ಕೃತಿಕ ಪರಂಪರೆಗಳಲ್ಲಿ ಒಂದು ಅಂತಂದರೆ ಅದು ಗೀಜ್ ಲಿಪಿ ಅಥವಾ ಭಾಷೆ. ಗೀಜ್ ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವ ಒಂದು ಪ್ರಾಚೀನ ಭಾಷೆಯಾಗಿದ್ದು ಇದು ವಿಶ್ವದ ಅತ್ಯಂತ ಹಳೆಯ ಬರವಣಿಗೆ ಪದ್ಧತಿಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಒಮ್ಮೆ ಅಕ್ಸುಮ್ ಸಾಮ್ರಾಜ್ಯದ ಅಧಿಕೃತ ಭಾಷೆಯಾಗಿದ್ದ ಗೀಜ್ ಇಥಿಯೋಪಿಯಾದ ಇತಿಹಾಸ ಮತ್ತು ಸಾಹಿತ್ಯದ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದೆ. ಇಂದು ಈ ಗೀಜ್ ಭಾಷೆಯನ್ನು ದೈನಂದಿನ ಸಂಭಾಷಣೆಯಲ್ಲಿ ಬಳಸಲಾಗದಿದ್ದರೂ ಕೂಡ ಅದು ಸಂಪೂರ್ಣವಾಗಿ ಕಣ್ಮರೆಯಾಗಿಲ್ಲ. ಸ್ನೇಹಿತರೆ, ಇಥಿಯೋಪಿಯಾದ ದನ್ಕಿಲ್ ಡಿಪ್ರೆಷನ್ ಭೂಮಿಯ ಮೇಲಿನ ಅತ್ಯಂತ ವಿಚಿತ್ರ ಮತ್ತು ಕಠಿಣ ಪರಿಸರಗಳಲ್ಲಿ ಒಂದಾಗಿದೆ. ಸಮುದ್ರ ಮಟ್ಟಕ್ಕಿಂತ ಸುಮಾರು 125 ಮೀಟರ್ ಕೆಳಗಿರುವ ಈ ಪ್ರದೇಶ ವಿಶ್ವದ ಅತ್ಯಂತ ಬಿಸಿಯಾದ ಸ್ಥಳಗಳಲ್ಲಿ ಒಂದು ಅಂತ ಪರಿಗಣಿಸಲಾಗುತ್ತೆ. ಬೇಸಿಗೆಯ ಸಮಯದಲ್ಲಿ ಇಲ್ಲಿನ ತಾಪಮಾನ ಸುಮಾರು 50 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಹೆಚ್ಚಾಗುತ್ತೆ. ಇದರಿಂದ ಇದು ಮಾನವರು ವಾಸಿಸುವ ಅತ್ಯಂತ ಸವಾಲಿನ ಪ್ರದೇಶಗಳಲ್ಲಿ ಒಂದಾಗಿದೆ. ನಿಜವಾಗಿಯೂ ಇದನ್ನು ವಿಶೇಷವಾಗಿಸುವುದು ಇಲ್ಲಿನ ಅದ್ಭುತ ಭೂದೃಶ್ಯ. ಇಲ್ಲಿ ಕಂಡುಬರೋ ಹಳದಿ, ಹಸಿರು, ಕಿತ್ತಳೆ ಮತ್ತು ಕೆಂಪು ಬಣ್ಣದ ಖನಿಜ ಕೊಳಗಳು, ಉರಿಯುತ್ತಿರುವ ಬಿಸಿ ನೀರಿನ ಬುಗ್ಗೆಗಳು, ಉಪ್ಪಿನ ಮೈದಾನಗಳು ಮತ್ತು ಸಕ್ರಿಯ ಜ್ವಾಲಾಮುಖಿ ಪ್ರದೇಶಗಳು ಈ ಭೂಮಿಯ ಮೇಲಿನ ಸ್ಥಳಕ್ಕಿಂತ ಬೇರೆ ಯಾವುದೋ ಗ್ರಹದ ಮೇಲಿರುವಂತೆ ಭಾಸವಾಗುವ ದೃಶ್ಯವನ್ನು ಸೃಷ್ಟಿಸ್ತವೆ. ವಿಶೇಷವಾಗಿ ಇಲ್ಲಿರುವ ದಲ್ಲೂಲ್ ಪ್ರದೇಶ ತನ್ನ ವರ್ಣರಂಜಿತ ಕಠಿಣ ರಚನೆಗಳು ಮತ್ತು ಭೂಶಾಖೀಯ ಚಟುವಟಿಕೆಗಳಿಗೆ ಪ್ರಸಿದ್ಧವಾಗಿದೆ. ಸ್ನೇಹಿತರೆ, ಈ ದೇಶದ ಅತ್ಯಂತ ಐತಿಹಾಸಿಕ ಅದ್ಭುತ ತಾಣ ಅಂತಂದರೆ ಅದು ಲಾಲಿಬೆಲಾದ ಕಲ್ಲಿನ ಚರ್ಚ್ಗಳು. 12ನೇ ಮತ್ತು 13ನೇ ಶತಮಾನದಲ್ಲಿ ನಿರ್ಮಿಸಲಾದ ಈ ಚರ್ಚ್ಗಳು ತಮ್ಮ ವಿಶಿಷ್ಟ ವಾಸ್ತುಶಿಲ್ಪಕ್ಕಾಗಿ ವಿಶ್ವಪ್ರಸಿದ್ಧವಾಗಿವೆ. ಆಶ್ಚರ್ಯವೆಂಬಂತೆ ಇವುಗಳನ್ನು ಸಾಮಾನ್ಯ ಕಟ್ಟಡಗಳಂತೆ ಕಲ್ಲುಗಳನ್ನು ಜೋಡಿಸಿ ನಿರ್ಮಿಸಲಾಗಿಲ್ಲ. ಬದಲಾಗಿ ಬೃಹತ್ ಬಂಡೆಗಳನ್ನು ಮೇಲಿನಿಂದ ಕೆಳಗೆ ಕೆತ್ತಿ ಒಂದೇ ಕಲ್ಲಿನಿಂದ ಸಂಪೂರ್ಣ ಚರ್ಚ್ಗಳನ್ನು ರೂಪಿಸಲಾಗಿದೆ. ಇವುಗಳನ್ನು ಸಾಮಾನ್ಯವಾಗಿ ನಮ್ಮ ಕರ್ನಾಟಕದ ಬಾದಾಮಿ ಕೇವ್ಸ್ಗಳಿಗೆ ಹೋಲಿಕೆ ಮಾಡ್ಬೋದು. ಒಟ್ಟು 11 ಚರ್ಚುಗಳ ಈ ಸಮೂಹ ಮಧ್ಯಯುಗದ ಇಂಜಿನಿಯರಿಂಗ್ ಮತ್ತು ಕಲಾತ್ಮಕ ಕೌಶಲ್ಯದ ಅದ್ಭುತ ಉದಾಹರಣೆಯಾಗಿದೆ. ವಿಶೇಷವಾಗಿ ಬೇತೆ ಗಿಯಾರ್ಗಿಸ್ ಎಂಬ ಶಿಲುಬೆಯ ಆಕಾರದ ಚರ್ಚ್ ವಿಶ್ವದಾದ್ಯಂತ ಪ್ರಸಿದ್ಧವಾಗಿದೆ. ಸ್ನೇಹಿತರೆ, ಇಲ್ಲಿನ ಅಕ್ಸುಮ್ ನಗರ ಇಥಿಯೋಪಿಯಾದ ಅತ್ಯಂತ ಪ್ರಾಚೀನ ಮತ್ತು ಐತಿಹಾಸಿಕವಾಗಿ ಮಹತ್ವದ ನಗರಗಳಲ್ಲಿ ಒಂದಾಗಿದೆ. ಇದು ಕ್ರಿಸ್ತಶಕ ಮೊದಲ ಶತಮಾನಗಳಲ್ಲಿ ಬೆಳೀತಾ ಇದ್ದ ಶಕ್ತಿಶಾಲಿ ಅಕ್ಸುಮ್ ಸಾಮ್ರಾಜ್ಯದ ಕೇಂದ್ರವಾಗಿತ್ತು. ಆ ಕಾಲದಲ್ಲೇ ಅಕ್ಸುಮ್ ಆಫ್ರಿಕಾ, ಅರೇಬಿಯಾ ಮತ್ತು ಮಧ್ಯಪ್ರಾಚ್ಯದ ನಡುವೆ ನಡೆದ ವ್ಯಾಪಾರಕ್ಕೆ ಪ್ರಮುಖ ಕೇಂದ್ರ ಆಗಿತ್ತು. ಈ ನಗರ ತನ್ನ ಭವ್ಯವಾದ ಒಬೆಲಿಸ್ಕ್ಗಳಿಗೆ ವಿಶ್ವಪ್ರಸಿದ್ಧವಾಗಿದೆ. ಇಲ್ಲಿರುವ 106 ಟನ್ ಏಕಶಿಲಾ ಸ್ಮಾರಕಗಳು ಪ್ರಾಚೀನ ಇಂಜಿನಿಯರಿಂಗ್ ಕೌಶಲ್ಯದ ಅದ್ಭುತ ಉದಾಹರಣೆಯಾಗಿವೆ. ಇಥಿಯೋಪಿಯನ್ ಪರಂಪರೆಯ ಪ್ರಕಾರ ಆರ್ಕ್ ಆಫ್ ಕೋವೆನೆಂಟ್ ಅಂದರೆ 10 ಆಜ್ಞೆಗಳ ಫಲಕಗಳನ್ನು ಹೊಂದಿದ್ದ ಪವಿತ್ರ ಪೆಟ್ಟಿಗೆಯನ್ನು ಇಲ್ಲಿಯೇ ಇರುವ ಚರ್ಚ್ನಲ್ಲಿ ಸಂರಕ್ಷಿಸಲಾಗಿದೆ ಅಂತ ನಂಬಲಾಗುತ್ತೆ. ಸ್ನೇಹಿತರೆ, ಈ ದೇಶದ ರಾಜಧಾನಿಯಾದ ಆಡಿಸ್ ಅಬಾಬಾ ಎಂಬ ಹೆಸರಿನಲ್ಲೇ ಒಂದು ಸುಂದರ ಕಥೆ ಅಡಗಿದೆ. ಅಹಾಮ್ರಿಕ್ ಭಾಷೆಯಲ್ಲಿ ಆಡಿಸ್ ಅಬಾಬಾ ಅಂದರೆ ಹೊಸ ಹೂವು ಎನ್ನುವ ಅರ್ಥ ಕೊಡುತ್ತೆ. ಇದು ವಿಶ್ವದ ಅತಿ ಎತ್ತರದ ರಾಜಧಾನಿಗಳಲ್ಲಿ ಒಂದಾಗಿದೆ. ಈ ಎತ್ತರದ ಕಾರಣದಿಂದ ಆಫ್ರಿಕಾದಲ್ಲಿ ಇತರ ಅನೇಕ ನಗರಗಳಿಗೆ ಹೋಲಿಸಿದರೆ ಇಲ್ಲಿಯ ಹವಾಮಾನ ತುಂಬ ತಂಪಾಗಿರುತ್ತೆ. ಸುಂದರ ಬೆಟ್ಟಗಳು, ಹಸಿರು ಪ್ರದೇಶಗಳು ಮತ್ತು ವಿಶಾಲವಾದ ನೋಟಗಳಿಂದ ಆವರಿಸಲ್ಪಟ್ಟ ಆಡಿಸ್ ಅಬಾಬಾ
ಆಧುನಿಕ ನಗರ ಜೀವನ ಮತ್ತು ನೈಸರ್ಗಿಕ ಸೌಂದರ್ಯದ ಅಪರೂಪದ ಸಂಯೋಜನೆಯಾಗಿದೆ. ಇದು ಕೇವಲ ರಾಜಧಾನಿ ಅಷ್ಟೇ ಅಲ್ಲ, ರಾಜಕೀಯ, ಆರ್ಥಿಕ ಮತ್ತು ರಾಜತಾಂತ್ರಿಕ ಚಟುವಟಿಕೆಯ ಕೇಂದ್ರವಾಗಿದೆ. 1963ರಲ್ಲಿ ಸ್ಥಾಪನೆಯಾದ ಆಫ್ರಿಕನ್ ಯೂನಿಯನ್ನ ಪ್ರಧಾನ ಕಚೇರಿ ಇದೇ ನಗರದಲ್ಲಿರೋದು. ಇದರ ಜೊತೆಗೆ ಯುನೈಟೆಡ್ ನೇಷನ್ಸ್, ಎಕನಾಮಿಕ್ ಕಮಿಷನ್ ಆಫ್ ಆಫ್ರಿಕಾ ಸೇರಿದಂತೆ ಹಲವಾರು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮತ್ತು ವಿದೇಶ ರಾಯಭಾರ ಕಚೇರಿಗಳು ಅಡಿಸ್ ಅಬಾಬಾದಲ್ಲಿವೆ. ಈ ಕಾರಣದಿಂದ ಆಫ್ರಿಕಾದ ವಿವಿಧ ದೇಶಗಳ ನಾಯಕರು, ರಾಜತಾಂತ್ರಿಕರು ಮತ್ತು ನೀತಿ ನಿರ್ಧಾರಕರು ಆಗಾಗ್ಗೆ ಇಲ್ಲಿ ಭೇಟಿಯಾಗ್ತಾರೆ. ಅಡಿಸ್ ಅಬಾಬಾ ಕೇವಲ ಇಥೋಪಿಯಾದ ರಾಜಧಾನಿ ಅಷ್ಟೇ ಅಲ್ಲ, ಇದನ್ನು ಆಫ್ರಿಕಾದ ರಾಜಧಾನಿ ಅಂತ ಕರೆಯಲಾಗುತ್ತೆ. ಸ್ನೇಹಿತರೆ, ಈ ಅದ್ಭುತ ದೇಶದ ಬಗ್ಗೆ ವಿಚಾರಗಳು ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನಷ್ಟು ಇಂತಹ ಅದ್ಭುತ ಮಾಹಿತಿಗಳಿಗಾಗಿ ಸುತ್ತಮುತ್ತಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ವಿಚಾರದೊಂದಿಗೆ ಭೇಟಿಯಾಗೋಣ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಟೇಕ್ ಕೇರ್.